ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ವೇಳೆ ಒಂದು ಹೈ ಡ್ರಾಮಾ ನಡೆದಿದೆ. ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಅಸಮಾಧಾನ ಹೊರಬಿದ್ದಿದೆ. ಪ್ರಚೋದನಕಾರಿ ಭಾಷಣದ ಬಗ್ಗೆ ಸಚಿವರು ಮಾತಾಡ್ತಾ ಇರ್ತಾರೆ. ದಿನೇಶ್ ಗುಂಡೂರಾವ್ ಮಾತಿಗೆ ಕೈ ಮುಖಂಡರೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಉಲ್ಲಾಳ ಕೈ ಮುಖಂಡ ಉಸ್ಮಾನ್ ಕಲ್ಲಾಪು ವಿರೋಧ ವ್ಯಕ್ತಪಡಿಸಿದ್ದಾರೆ. ರಹೀಂ ಹತ್ಯೆಗೆ ಹಿಂದೂ ಮುಖಂಡರ ಭಾಷಣ ಕಾರಣ. ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲೇ ಕಲ್ಲಾಪು ಗರಂ ಆಗಿದ್ದಾರೆ. ಯಾವಾಗ ಕಲ್ಲಾಪು ಮಧ್ಯಕ್ಕೆ ಬರ್ತಾರೋ, ಮಾತಿನ ಮಧ್ಯಕ್ಕೆ ಯಾರ್ರೀ ಇವನನ್ನ ಹೊರಗೆ ಹಾಕ್ರಿ ಅಂತ ಸಚಿವರು ಹೇಳ್ತಾರೆ. ಇದು ಸುದ್ದಿಗೋಷ್ಠಿ, ಇವನನ್ನ ಹೊರಗೆ ಹಾಕಿ ಅಂತಾರೆ. ಅದಾದ ಮೇಲೆ ಕೈ ಮುಖಂಡ ಉಸ್ಮಾನ್ನ ಸಮಾಧಾನ ಪಡಿಸಿದ್ದಾರೆ. ಐವಾನ್ ಡಿಸೋಜಾ ನಮಗೆ ನ್ಯಾಯ ಕೊಡಿಸಿ, ಸಪೋರ್ಟ್ ಬೇಡ ಅಂದಿದ್ದಾರೆ. ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ, ನೀನು ಸುಮ್ಮನೆ ಇರಪ್ಪ, ಸುಮ್ಮನೆ ಇರಪ್ಪ. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಿ, ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ, ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ. ಆದ್ದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಅದು ಅವ್ರಿಗೆ ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ, ನೀನು ಸುಮ್ಮನೆ ಇರಪ್ಪ, ಸುಮ್ಮನೆ ಇರಪ್ಪ. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ, ನೀನು ಸುಮ್ಮನೆ ಇರಪ್ಪ, ಸುಮ್ಮನೆ ಇರಪ್ಪ. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ, ನೀನು ಸುಮ್ಮನೆ ಇರಪ್ಪ, ಸುಮ್ಮನೆ ಇರಪ್ಪ. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ, ನೀನು ಸುಮ್ಮನೆ ಇರಪ್ಪ, ಸುಮ್ಮನೆ ಇರಪ್ಪ. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ, ನೀನು ಸುಮ್ಮನೆ ಇರಪ್ಪ, ಸುಮ್ಮನೆ ಇರಪ್ಪ. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.